ಆಟೋ ಚಾಲಕರಿಗೆ ಸೈಬರ್ ವಂಚಕರ ಕಾಟ ಶುರುವಾಗಿದೆ. ಈಗ ಬುಕಿಂಗ್ ಹೆಸರಲ್ಲಿ 50 ಜನರಿಗೆ ಮೋಸ ಮಾಡಲಾಗಿದೆ. ವಂಚಕರ ವಿರುದ್ಧ ಈಗ ಕ್ರಮಕ್ಕೆ ಡೈವರ್ಸ್ ಒತ್ತಾಯ ಮಾಡಿರುವಂಥದ್ದು. ಚಾಲಕರ ಟಾರ್ಗೆಟ್ ಅನ್ನು ಈ ವಂಚಕರು ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಇದನ್ನು ನೋಡ್ತಾ ಇದ್ದಾರೆ. ಮೊದಲು ಆನ್ಲೈನ್ ಬುಕಿಂಗ್ ಮಾಡ್ತಾರೆ ಈ ವಂಚಕರು, ತದನಂತರ ಈ ರೀತಿಯಾಗಿ ಮೋಸ ಮಾಡೋದು. ನೂರಾರು ಜನರ ಆಟೋ ಚಾಲಕರಿಗೆ ವಂಚನೆ ಆಗಿದೆ. ದಿನಕ್ಕೆ 50ಕ್ಕೂ ಹೆಚ್ಚು ಜನರಿಗೆ ಈ ಚೋರರು ವಂಚಿಸಿದ್ದಾರೆ. ಸುಖ ಸುಮ್ಮನೆ ಬುಕ್ ಮಾಡೋದು, ಆಮೇಲೆ ಕ್ಯಾನ್ಸಲ್ ಮಾಡೋದು, ಬುಕ್ ಮಾಡೋದು, ಕ್ಯಾನ್ಸಲ್ ಮಾಡೋದು. 2,000 1,000ಕ್ಕೆ ಆಟೋ ಚಾಲಕರು ದೂರನ್ನು ಕೊಡ್ತಿಲ್ಲ ಅನ್ನೋದು. ಹೀಗೆ ಮಡಿಕಂಠ ಎಂಬಾತನಿಗೆ ವಂಚನೆ ಮಾಡಲು ಈ ಕಳ್ಳರು ಮುಂದಾಗಿದ್ದಾರೆ. ಸದ್ಯ ಸೈಬರ್ ವಂಚನೆಯಿಂದ ಈಗ ಹಣವನ್ನು ಕಳಿಸದೆ ಆಟೋ ಚಾಲಕರು ಎಚ್ಚೆತ್ತುಕೊಂಡಿದ್ದಾರೆ. ಆಟೋ ಹಾಗೂ ಕ್ಯಾಬ್ ಚಾಲಕರನ್ನು ಗುರಿಯಾಗಿಸಿ ಈ ರೀತಿಯಾಗಿ ಕೃತ್ಯವನ್ನು ಎಸಗಲಾಗಿದೆ. ಅಂದರೆ ಬೆಳಿಗ್ಗೆ ನನ್ನ ಆಟೋದಲ್ಲಿ ರಾಜನಗರದಲ್ಲಿ ಬರ್ತಾ ಇದ್ದೆ. ರಾಜನಗರ ಒಂದು ಬುಕ್ಕಿಂಗ್ ಆಯಿತು. ಅದು 49 ಕಿಲೋಮೀಟರ್ ಯಲಹಂಕಕ್ಕೆ ಬುಕ್ಕಿಂಗ್ ಆಯಿತು. ತಕ್ಷಣ ಹೊತ್ಕೊಂಡೆ. ನನಗೆ ಬೆಳಗ್ಗೆಯಿಂದ ಬಾಡಿಗೆ ಇಲ್ಲ, ಏನಿಲ್ಲ, ತುಂಬ ಬೇಜಾರಲ್ಲಿದ್ದ. ಒಂದು ಒಳ್ಳೆ ಬುಕ್ಕಿಂಗ್ ಬಿತ್ತಲ್ಲ ಅಂತ ಹೋದಾಗ ಆ ಕಡೆ ಒಂದು ಕಾಲ್ ಮಾಡಿದ್ರು. ತಕ್ಷಣ ಕಾಲ್ ಬಂದ ಕೂಡಲೇ ಸರ್ ಹೇಳಿ ಅಂತ ಅಂದೆ. ಹಿಂದಿಲಿ ಮಾತಾಡಿದ್ರು ಅವರು. ಈ ಥರ ಒಂದು 2,300 ರೂಪಾಯಿ ಕಳಿಸಿರ್ತೀನಿ, ಆ ಅಮೌಂಟು ನಿಮಗೆ ಸೆಂಡ್ ಮಾಡಿದ ಕೂಡಲೇ ನೀವೇನು ಮಾಡ್ತೀವಿ ಅಂದರೆ ಅವ್ರಿಗೆ ಅಲ್ಲಿಗೆ ಹೋಗಿ ಮೇಡಮ್ ಬರ್ತಾರೆ. ಮೇಡಮ್ ಬಂದ ಕೂಡಲೇ ಮೇಡಮ್ ಅವರು ಇದು ಒಂದು ಸ್ಕ್ಯಾನರ್ ಕಳಿಸ್ತೀನಿ. ಆ ಸ್ಕ್ಯಾನರ್ಗೆ ನಿಮಗೆ 1,000 ರೂಪಾಯಿ ಸೆಂಡ್ ಮಾಡಿ. ಅದು ಡಾಕ್ಟ್ರಿಗೆ ಹೋಗುತ್ತೆ. ತದನಂತರ ನಿಮಗೆ ಅವ್ರು ಮೇಡಮ್ ಅವ್ರು ಬಂತಾರೆ. ಮೇಡಮ್ ಅವ್ರು ಬಂದುಬಿಟ್ಟು ಹತ್ಬಿಟ್ಟೆ ನೀನು ಕರ್ಕೊಂಬಂದು ಅಲ್ಲಿ ಬಿಡಿ ಯಲಹಂಕಕ್ಕೆ ಅಂದರು. ಸರ್ ಅದು ಹೆಂಗೆ ಯಾವ ಥರ ಅಂದೆ. ನಿಮಗೆ ಮೆಸೇಜ್ ಕಳಿಸಿ ಅಂತ ಮೆಸೇಜು ಬಂತು. ಆ ಮೆಸೇಜ್ ಹಂಗೆ ಇತ್ತು. 2,300 ರೂಪಾಯಿ ಮೆಸೇಜ್ ಕೂಡ ಇತ್ತು. ಮೆಸೇಜ್ ಕೂಡಲೇ ಹೌದು ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ಮತ್ತೆ ರಿಪೀಟ್ ಕೇಳೋಕ್ಕೆ ಹೋದೆ. ಯಾಕಂದರೆ ನಮಗೆ ಆಲ್ರೆಡಿ ಒಂದು ಸತಿ ಅನುಭವ ಆಗಿತ್ತು. ಆದ್ದರಿಂದ ಅದನ್ನು ಮತ್ತೆ ರಿಪೀಟ್ ಕೇಳೋಕೆ ಹೋದಾಗ ಅವರು ಸುಮಾರು ಅದು ಬರ್ತಾ ಇಲ್ಲ ಅಂತ ನಾನು ಸುಳ್ಳು ಹೇಳಿದೆ. ಸರ್ ಏನಾಯ್ತು ಅಂದರೆ ಬೆಳಿಗ್ಗೆ ನನ್ನ ಆಟೋದಲ್ಲಿ ರಾಜನಗರದಲ್ಲಿ ಬರ್ತಾ ಇದ್ದೆ. ರಾಜನಗರ ಒಂದು ಬುಕ್ಕಿಂಗ್ ಆಯಿತು. ಅದು 49 ಕಿಲೋಮೀಟರ್ ಯಲಹಂಕಕ್ಕೆ ಬುಕ್ಕಿಂಗ್ ಆಯಿತು. ತಕ್ಷಣ ಹೊತ್ಕೊಂಡೆ. ನನಗೆ ಬೆಳಗ್ಗೆಯಿಂದ ಬಾಡಿಗೆ ಇಲ್ಲ, ಏನಿಲ್ಲ, ತುಂಬ ಬೇಜಾರಲ್ಲಿದ್ದ.